ತಾಯಂದಿರೇ, ಬಹುಶಃ ನಿಮಗೆಲ್ಲ ಈಗ ಯಾರ ಮಾತು ಕೇಳುವಂತ ಸಂಯಮ ಇಲ್ಲ. ಹೌದು, ಒಬ್ಬೊಬ್ಬರಿಗೆ ಒಂದೊಂದು ನಮ್ಮನ್ನ ಅಂತ ಅಂತಾರ. ನಿಮ್ಮದೊಳಗೆ ಪುರಾಣ ಚಾಲು ಆಗ್ತಂದ್ರೆ ನಮ್ಮ ಪುರಾಣ ನಾವು ಚಾಲು ಮಾಡ್ಬೇಕಂದ್ರೆ ನಿಮ್ಮ ಪುರಾಣ ನೀವು ಚಾಲು ಮಾಡ್ಬೇಕಂತ. ಹೌದಪ್ಪ, ನೋಡು, ಮೊದಲೇ ಪ್ರಾರಂಭದಾಗ ಬಂದಿರತಕ್ಕಂತ ಮಕ್ಕದ ಮೇಲೆ ಕಳೆ ಈಗಿಲ್ಲ. ಯಾಕಂದ್ರೆ ಏನ್ ಬಾಳತ್ತಿಲ್ಲ. ಇನ್ ಜಗದ್ಗುರು ಮಹಾಸ್ವಾಮಿಯವರ ಆಶೀರ್ವಚನ ಒಂದೇ ಇರ್ತದ. ಇನ್ನೊಂದು 5 ಬೇಡ 10 ನಿಮಿಷಕ್ಕೆ ಮುಗಿದ್ದಲ್ಲ. ಬಹಳ ಸುಂದರವಾಗಿರತಕ್ಕಂಥ ಶಿಲಾಮಂದಿರವನ್ನ ನೀವು ಈ ತೆಕ್ಕಲಕೋಟೆ ಗ್ರಾಮದೊಳಗೆ ಏನದ ಕಾಡಸಿದ್ದೇಶ್ವರ ಮಠವನ್ನ ನೀವೆಲ್ಲ ಮಾಡಿದ್ದೀರಿ. ಬಹಳ ಅಚ್ಚುಕಟ್ಟಾಗಿ ಆ ಶಿಲಾಮಂದಿರವನ್ನ ನೀವೆಲ್ಲ ನಿರ್ಮಾಣ ಮಾಡಿ ಜಗದ್ಗುರು ಮಹಾಸ್ವಾಮಿ ದೇವರ ಒಂದು ಅಪ್ಪನೆಯ ಮೇರೆಗೆ ಅದನ್ನ ಇವತ್ತು ನೀವೇನದ ಲೋಕಾರ್ಪಣೆಯಿಂದ ಗೊಳಿಸಿದೆ. ಈ ಶಿಲಾಮಂದಿರದ ಕಾಡಸಿದ್ದೇಶ್ವರರು ಈಗಾಗಲೇ ಪುರಾಣವನ್ನು ಬದಲಿರ್ತಕ್ಕಂಥ ನಮ್ಮ ಶರ್ಮಶಾಸ್ತ್ರಿದವರು ಹೇಳಿದರು, 700 ವರ್ಷಗಳ ಆಚೆ ಎನ್ನುವಂಥ ಹಳೆ ಇತಿಹಾಸವನ್ನ ಅದನ್ನು ಇವತ್ತು ಎಲ್ಲ ಹೊಸಗನ್ನಡಕ್ಕೆ ಏನದ ತರ್ಜಮೆ ಮಾಡಿ ನಿಮಗೆಲ್ಲ ಕಾಡಸಿದ್ದೇಶ್ವರ ಒಂದು ಬದುಕು, ಜನರಿಗೆ ಮಾರ್ಗದರ್ಶನವನ್ನ ಮಾಡಿರ್ತಕ್ಕಂಥ ವಿವರಗಳೆಲ್ಲವನ್ನೂ ಕೂಡ ಏನದ ಚರಿತ್ರೆ ಮುಖೇನವಾಗಿ ಪುರಾಣ ಮುಖೇನವಾಗಿ ನಿಮ್ಮೆಲ್ಲರಿಗೆ ಏನದ ಆ ಗ್ರಂಥದೊಳಗೆ ತಿಳಿಸಿದ್ದಾರೆ. ಇವತ್ತು ಜಗದ್ಗುರು ಮಹಾಸ್ವಾಮಿ ದೇವರ ಒಂದು ಆಗಮನಕ್ಕೂ ನಿಮ್ಮ ಕಾಡಸಿದ್ದೇಶ್ವರಿಗೂ ಬಹಳ ಅವಿನಾಭಾವ ಸಂಬಂಧವಿದೆ. ನಿಮ್ಮ ಕಾಡಸಿದ್ದೇಶ್ವರರು ಶ್ರೀಶೈಲದೊಳಗೆ ಹಲವಾರು ದಿನಗಳವರೆಗೆ ತಪಸ್ಸನ್ನ ಆಚರಣೆ ಮಾಡಿಕೊಂಡು ಅಲ್ಲಿಯ ಕ್ಷೇತ್ರನಾಥನಾಗಿರತಕ್ಕಂಥ ಮಲ್ಲಿಕಾರ್ಜುನ ಒಂದು ದರ್ಶನ ಆಶೀರ್ವಚನವನ್ನು ಪಡೆದುಕೊಂಡು ಆ ಕ್ಷೇತ್ರಕ್ಕೆ ಗುರುವರರಾಗಿರ್ತಕ್ಕಂಥ ಜಗದ್ಗುರು ಮಹಾಸ್ವಾಮಿ ದೇವರ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಈ ತೆಕ್ಕಲಕೋಟೆ ಗ್ರಾಮಕ್ಕೆ ಬಂದಿರತಕ್ಕಂಥ ಇತಿಹಾಸವನ್ನ ನೀವೆಲ್ಲ ಏನದ ಗ್ರಂಥದೊಳಗೆ ನೋಡ್ತೀವಿ. ಹಾಗಾಗಿ ಆ ಒಂದು ಶಿಲಾಮಂದಿರಕ್ಕೆ ಜಗದ್ಗುರು ಮಹಾಸ್ವಾಮಿ ದೇವರು ಇವತ್ತು ಏನದ ಆಗಮಿಸಿದ್ದಾರೆ. ಮನುಷ್ಯ 2 ಮಂದಿರಗಳನ್ನ ಕಟ್ಟಬೇಕಾಗ್ತದೆ. ಎಷ್ಟು ಮಂದಿರ? 2 ಮಂದಿರಗಳನ್ನ ಕಟ್ಟಬೇಕಾಗ್ತದೆ. ನೀವು ಅನ್ಬೋದು, ನಾವು 2 ಯಾಕಂದ್ರೆ ನಮ್ಮ ಊರಾಗ ಏನದ 10 ಮಂದಿರ ಅದಾವ. 10 ಗುಡಿ ಕಟ್ಟಿವ್ರಿ ನಾವು. ಒಂದೊಂದು ಗುಡಿಗೆ ಏನದ ಒಂದೊಂದು ರೀತಿಯನ್ನ ಮಾಡ್ತೀವ್ರಿ ನಾವು. ಹೌದಲ್ಲ? ಜಾಮೂನ್ ಜಾತ್ರೆನೇ ಬೇರೆ, ದುರ್ಗವ್ನ ಜಾತ್ರೆನೇ ಬೇರೆ, ವೀರಪ್ಪನ ಜಾತ್ರೆನೇ ಬೇರೆ, ಒಂದೊಂದು ರೀತಿ ಮಾಡ್ತಾರೆ. ನೀವು 2 ಅಂತೀರಲ್ರಿ, ನಾವು 10 ಕಟ್ಟಿರೋದು. ನೀವು 10 ಕಟ್ಟುವಂತ ಗುಡಿಗಳೇ ಬೇರೆ, ನಾನು ಹೇಳುವಂತ 2 ಗುಡಿಗಳೇ ಬೇರೆ. ಒಂದು ಲೌಕಿಕವಾಗಿ ಸಾಮಾನ್ಯ ಜನರ ಬದುಕಿಗೆ ಮಾರ್ಗದರ್ಶನವಾಗುವಂತ ನೀಡುವಂತ ಗುಡಿ ಕಟ್ಟಬೇಕು. ಇವತ್ತೇನು ಕಾಡಸಿದ್ದೇಶ್ವರ ಗುಡಿಯಾಗಿದ್ರಲ್ಲ, ನಿಮ್ಮ ಜಾಮೂನ್ದಾರಾಗಲಿ ದುರ್ಗಂಗಾಗಲಿ ಯಾವುದೋ ಒಂದು ಗುಡಿ ಏನದಲ್ಲ, ಇದು ಸಾಮಾನ್ಯ ಜನರಿಗೆ ಮನಸ್ಸನ್ನ ಏಕೀಕೃತಗೊಳಿಸುವುದಕ್ಕಾಗಿ ಮನುಷ್ಯನಲ್ಲಿ ಭಕ್ತಿ ಭಾವ ಮೂಡುವುದಕ್ಕೋಸ್ಕರವಾಗಿ